ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಧ್ರುವಿಕಾ ಅಕಾಡೆಮಿ. PGCET 2025 MBA, MCA, MTech, ಆರ್ಕಿಟೆಕ್ಚರ್ ಈ ಒಂದು ಕೋರ್ಸ್ಗಳದ್ದು ಫಸ್ಟ್ ರೌಂಡ್ ಫೈನಲ್ ಸೀಟ್ ಅಲಾಟ್ಮೆಂಟ್ನ ರಿಸಲ್ಟ್ನ ಬಿಟ್ಟಿದ್ದಾರೆ. ಸೊ ಯಾರ್ಯಾರು ನೋಡಿಲ್ಲ ಇನ್ನೂ ಕೂಡ, ಸೊ KA ಪೋರ್ಟಲ್ ಓಪನ್ ಮಾಡಿದ್ರೆ ನಿಮ್ಗೆ ಕಾಣಿಸುತ್ತೆ ಇಲ್ಲಿ PGCET 2025 ಮೊದಲ ಸುತ್ತಿನ ಸೀಟ್ ಅಂತಿಮ ಸೀಟು ಹಂಚಿಕೆಯ ಫಲಿತಾಂಶ ಲಿಂಕ್ ಅಂತ ಬಂದಿದೆ. ನೀವು ಇದನ್ನು ಕ್ಲಿಕ್ ಮಾಡಿ ನಿಮ್ಮ ಲಾಗಿನ್ ಕ್ರೆಡೆನ್ಷಿಯಲ್ಸ್ನ ಹಾಕಿದರೆ ಯು ಕ್ಯಾನ್ ಸಿ ನಿಮಗೆ ಯಾವ್ಯಾವ ಕಾಲೇಜ್ ಅಲಾಟ್ಮೆಂಟ್ ಆಗಿದೆ ನಿಮ್ಗೆ ಗೊತ್ತಾಗುತ್ತೆ. ಸೊ ಇಲ್ಲಿವರೆಗೂ ನನಗೆ ಬಂದಿದ್ದಂತಹ ಕಾಲ್ ಪ್ರಕಾರ ಆಲ್ಮೋಸ್ಟ್ 95% ಸ್ಟೂಡೆಂಟ್ಸ್ಗೆ ಅದೇ ಕಾಲೇಜ್ ಬಂದಿದೆ. ಕೆಲವೊಂದು ಸ್ಟೂಡೆಂಟ್ಸ್ಗಳಿಗೆ ಕಾಲೇಜ್ ಚೇಂಜ್ ಆಗಿದೆ, ಅಂದರೆ ಅಪ್ಪರ್ ಆರ್ಡರ್ ಕೂಡ ಬಂದಿದೆ, ಕೆಲವರಿಗೆ ಲೋವರ್ ಆರ್ಡರ್ ಕೂಡ ಬಂದಿದೆ, ಕೆಲವರಿಗೆ ಅಷ್ಟೇ ಚೇಂಜ್ ಆಗಿದೆ, ಉಳಿದವರೆಲ್ಲ ಕೂಡ ಆಲ್ಮೋಸ್ಟ್ ಅದೇ ಬಂದಿದೆ. ಸೊ ಅದ್ರ ಜೊತೆಗೆ ಇನ್ನೊಂದು ಅಪ್ಡೇಟ್ ಏನಪ್ಪ ಅಂದರೆ PGCET 2025 ಅಂತಿಮ ಕಟ್ ಆಫ್ ಶ್ರೇಣಿ ಅಂತ ಬಿಟ್ಟಿದ್ದಾರೆ, ಅಂದರೆ ಫಸ್ಟ್ ರೌಂಡ್ ಕಟ್ ಆಫ್ನ ಬಿಟ್ಟಿದ್ದಾರೆ. ಸೊ ಇದು ಎದಕ್ಕೆ ಹೆಲ್ಪ್ ಆಗುತ್ತೆ, ವೈ ಇಟ್ ಈಸ್ ರಿಕ್ವೈರ್ಡ್ ಅಂತ ಅಂದರೆ, ಇವಾಗ ಫಸ್ಟ್ ರೌಂಡಲ್ಲಿ ನಿಮ್ಗೆ ಯಾವ ಕಾಲೇಜ್ ಅಲಾಟ್ಮೆಂಟ್ ಆಗಿದೆ ನಿಮ್ಗೆ ಅದು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ, ಅಥವಾ ಅದನ್ನ ಹೋಲ್ಡ್ ಮಾಡಿ ನಾನು ಸೆಕೆಂಡ್ ರೌಂಡಿಗೆ ಹೋಗ್ತೀನಿ, ಅಥವಾ ಅದನ್ನ ಕ್ಯಾನ್ಸಲ್ ಮಾಡಿ ಸೆಕೆಂಡ್ ರೌಂಡಿಗೆ ಹೋಗ್ತೀನಿ ಅನ್ನೋರಿಗೆ ಇವಾಗ ದಟ್ ಯು ಹ್ಯಾವ್ ಟು ರೆಫರ್ ದಿಸ್ ಫಸ್ಟ್ ರೌಂಡ್ ಕಟ್ ಆಫ್ನ ರೆಫರ್ ಮಾಡಬೇಕು. ಇಲ್ಲಿ ನೋಡಬಹುದು MTech HK, MCA HK, MBA ಮತ್ತು MBA HK. ಅಂದರೆ HK ಅಂದ್ರೆ ಏನು, ಹೈದರಾಬಾದ್ ಕರ್ನಾಟಕ. ಸೊ ಅಂದರೆ MTech HK, MCA HK ಅಂಡ್ MBA HK ಈ ರೀತಿ ಕಟ್ ಆಫ್ನ ಬಿಟ್ಟಿದ್ದಾರೆ. ಒಂದು ಸ್ವಲ್ಪ ರೆಫರ್ ಮಾಡಿರಿ. ಯಾರ್ಯಾರು ಸೆಕೆಂಡ್ ರೌಂಡ್ಗೆ ಹೋಗಬೇಕು ಅಂತಿದ್ದೀರಾ ನೀವು ಈ ಒಂದು ಕಟ್ ಆಫ್ನ ರೆಫರ್ ಮಾಡಬೇಕು. ಹಂಗಾರೆ ತುಂಬ ಜನ ಸ್ಟೂಡೆಂಟ್ಸ್ಗೆ ಒಂದು ಡೌಟ್ ಇರುತ್ತೆ, ನೆಕ್ಸ್ಟ್ ಏನು ಸರ್, ನೆಕ್ಸ್ಟ್ ವಾಟ್ ಇಸ್ ದ ನೆಕ್ಸ್ಟ್ ಪ್ರಾಸೆಸ್ ಅಂತ ಇರುತ್ತೆ. ಸೊ ಡೋಂಟ್ ವರಿ, ನಿಮಗೆ ನಾಳೆ ಮೋಸ್ಟ್ ಪ್ರಾಬ್ಲಿ ನಾಳೆ ನಿಮಗೆ ಏನಾಗುತ್ತೆ ಚಾಯ್ಸ್ ಎಂಟ್ರೀಸನ್ನು ರಿಲೀಸ್ ಮಾಡ್ತಾರೆ. ಆಲ್ರೆಡಿ ನಾನು ವಾಟ್ ಆರ್ ಚಾಯ್ಸ್ ಎಂಟ್ರೀಸ್, ಚಾಯ್ಸ್ 1 ಅಂದರೆ ಏನು, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4 ಅಂದರೆ ಏನು ಅಂತ ಆಲ್ರೆಡಿ ವಿಡಿಯೋ ಮಾಡಿ ಹಾಕಿದ್ದೀನಿ. ಯಾರ್ಯಾರು ನೋಡಿಲ್ಲ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ವಿಡಿಯೋ ಸೆಕ್ಷನ್ ಒಳಗಡೆ ಆಲ್ರೆಡಿ ಇದೆ, ಯು ಕ್ಯಾನ್ ಗೋ ಆ್ಯಂಡ್ ಚೆಕ್ ದಟ್. ಸೊ ಇನ್ ಡೀಟೇಲ್ ಆಗಿ ಹೇಳ್ಕೊಟ್ಟಿದ್ದೀನಿ, ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4 ಅಂತ. ಅದೇ ಪ್ರಕಾರ ನೀವು ಏನು ಮಾಡಬೇಕು, ಆಪ್ಷನ್ ಚಾಯ್ಸ್ ಎಂಟ್ರೀಸ್ನ ಮಾಡಬೇಕು. ಸೊ ಚಾಯ್ಸ್ ಎಂಟ್ರಿ ಮಾಡೋಕ್ಕೆ ಒಂದು 2 ದಿನ ಟೈಮ್ ಕೊಡ್ತಾರೆ. ಅದಾದಮೇಲೆ ಫೀಸ್ನ ಯಾರ್ಯಾರಿಗೆ ಚಾಯ್ಸ್ 1, ಚಾಯ್ಸ್ 2 ತಗೋತೀರಾ ನಿಮಗೆ KAಗೆ ಫೀಸ್ ಪೇಮೆಂಟ್ ಮಾಡೋಕೆ ಒಂದು ಸ್ವಲ್ಪ ದಿನ ಟೈಮ್ ಕೊಡ್ತಾರೆ. ಇನ್ನು ನೆಕ್ಸ್ಟ್ ಕಾಲೇಜ್ ಅಡ್ಮಿಷನ್ ಮಾಡ್ಕೊಳ್ಳೋಕೆ ಒಂದು ಸ್ವಲ್ಪ ದಿನ ಟೈಮ್ ಕೊಡ್ತಾರೆ. ಇನ್ನು ಚಾಯ್ಸ್ 3 ತೊಗೊಂಡ್ರೆ ನೀವೇನಾಗುತ್ತೆ ಆರಾಮಾಗಿ ನೀವು ನೆಕ್ಸ್ಟ್ ಸೆಕೆಂಡ್ ರೌಂಡ್ಗೆ ಡೈರೆಕ್ಟಾಗಿ ಹೋಗ್ಬೋದು. ಚಾಯ್ಸ್ 4 ತೊಗೊಂಡ್ರೆ ನೀವು PGCET ಎಕ್ಸಿಟ್ ಆಗ್ತೀರಾ, ರೈಟ್. ಸೊ ದೀಸ್ ಆರ್ ದ ಚಾಯ್ಸ್ ಎಂಟ್ರೀಸ್. ಸೊ ಚಾಯ್ಸ್ ಎಂಟ್ರೀಸ್ನ ಸೆಲೆಕ್ಟ್ ಮಾಡ್ಕೊಳ್ಳುವಾಗ ಸ್ವಲ್ಪ ಕೇರ್ಫುಲ್ ಇಂದ ಮಾಡ್ಕೊಡ್ರಿ. ಏನಾಗುತ್ತೆ, ಚಾಯ್ಸ್ 1, ಚಾಯ್ಸ್ 2 ಇಸ್ ಅ ಸೇಫರ್ ಸೈಡ್, ಸೇಫ್ ಆಗಿರುತ್ತೆ. ಚಾಯ್ಸ್ 3 ಇಸ್ ಆಲ್ವೇಸ್ ರಿಸ್ಕ್ ಆಗಿರುತ್ತೆ. ಹಾಗಾಗಿ ಪ್ಲೀಸ್ ಚಾಯ್ಸ್ 3 ಸೆಲೆಕ್ಟ್ ಮಾಡ್ಕೊಳ್ಳೋರು ಯಾರ್ಯಾರು ಇದ್ದಾರಲ್ಲ ಸ್ವಲ್ಪ ಯೋಚನೆ ಮಾಡಿಬಿಟ್ಟು ಸೆಲೆಕ್ಟ್ ಮಾಡ್ಕೊಡ್ರಿ. ಈ ವಿಡಿಯೋದ ಇನ್ನೊಂದ್ಸತಿ ಹೇಳ್ತೀನಿ, ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4 ಅಂದ್ರೆ ಏನಂತ ಇನ್ನೊಂದ್ಸತಿ ಹೇಳ್ತೀನಿ, ಕರೆಕ್ಟಾಗಿ ಕೇಳಿಸ್ಕೊಡ್ರಿ. ಇದನ್ನ ಬಿಟ್ಟು ನಿಮ್ಗೆ ಇನ್ನೂ ಡೌಟ್ಸ್ ಇತ್ತು ಅಂದರೆ ನೀವೇನು ಮಾಡ್ಬೋದು, ನಮ್ಮ ಯೂಟ್ಯೂಬ್ ಚಾನಲಲ್ಲಿ ವಿಡಿಯೋ ಸೆಕ್ಷನ್ ಒಳಗಡೆ ಚಾಯ್ಸ್ ಎಂಟ್ರೀಸ್ ಬಗ್ಗೆ ವಿಡಿಯೋ ಮಾಡಿದ್ದೀನಿ, ಯು ಕ್ಯಾನ್ ಗೋ ಆ್ಯಂಡ್ ಸಿ ದೇರ್ ಆಲ್ಸೋ, ರೈಟ್, ಫೈನ್. ಸೊ ಚಾಯ್ಸ್ 1 ಅಂದರೆ ಏನು, ವೆರಿ ಸಿಂಪಲ್. ಇವಾಗ ನಿಮ್ಗೆ ಏನು ಕಾಲೇಜ್ ಸಿಕ್ಕಿದೆ ಅದು ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ, ನಾನು ಅದೇ ಕಾಲೇಜ್ಗೆ ಹೋಗ್ತೀನಿ ಅನ್ನೋರು ಚಾಯ್ಸ್ 1 ಸೆಲೆಕ್ಟ್ ಮಾಡಿಕೊಂಡು ನೀವು KAಗೆ ಫೀಸ್ನ ಪೇಮೆಂಟ್ ಮಾಡಿಕೊಂಡು ನೀವು ಕಾಲೇಜ್ ಹೋಗಿ ಅಡ್ಮಿಷನ್ ಮಾಡ್ಕೊಳ್ಳೋದು, ದಟ್ ಈಸ್ ಚಾಯ್ಸ್ 1. ಚಾಯ್ಸ್ 2 ಅಂದರೆ ಏನು, ಇವಾಗ ಸಿಕ್ಕಿರುವಂತಹ ಕಾಲೇಜ್ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ, ಬಟ್ ಐ ವಾಂಟ್ ಟು ಟ್ರೈ ಇನ್ ಸೆಕೆಂಡ್ ರೌಂಡ್ ಟ್ರೈ ಮಾಡ್ತೀನಿ ಅಂತ ಅನ್ನೋರು ನೀವೇನು ಮಾಡಬೇಕು, ಇವಾಗ ಈ ಕಾಲೇಜ್ನ ಹೋಲ್ಡ್ ಮಾಡ್ಕೋಬಹುದು. ಹೋಲ್ಡ್ ಮಾಡಿಕೊಂಡು KAಗೆ ಫೀಸ್ನ ಕಟ್ಬಿಟ್ಟು ಸೆಕೆಂಡ್ ರೌಂಡ್ಗೆ ಹೋಗ್ಬೋದು. ಸೆಕೆಂಡ್ ರೌಂಡಲ್ಲಿ ನಿಮ್ಗೆ ಯಾವ ಕಾಲೇಜ್ ಸಿಗುತ್ತೋ ಆ ಕಾಲೇಜಿಗೆ ಹೋಗಲೇಬೇಕು. ಇನ್ಕೆ ಸೆಕೆಂಡ್ ರೌಂಡಲ್ಲಿ ಯಾವುದು ಕಾಲೇಜ್ ಸಿಗಲಿಲ್ಲ ಅಂದರೆ ಅಗೇನ್ ನಿಮಗೆ ಇವಾಗ ಫಸ್ಟ್ ರೌಂಡ್ ಏನು ಕಾಲೇಜ್ ಸಿಕ್ಕಿರುತ್ತೆ ಅದನ್ನ ಹೋಲ್ಡ್ ಮಾಡಿರ್ತಾರೆ, ಆ ಕಾಲೇಜ್ ನಿಮ್ಗೆ ಅವೈಲೇಬಲ್ ಇರುತ್ತೆ, ಯು ಕ್ಯಾನ್ ಗೋ ಟು ದಟ್ ಕಾಲೇಜ್, ಆಲ್ರೈಟ್. ಸೊ ಬಟ್ ಸೆಕೆಂಡ್ ರೌಂಡಲ್ಲಿ ಯಾವ ಕಾಲೇಜ್ ಸಿಕ್ಕಿರುತ್ತೋ ವಿದೌಟ್ ಗಿವಿಂಗ್ ಎನಿ ಎಕ್ಸ್ಕ್ಯೂಸ್ ಯು ಹ್ಯಾವ್ ಟು ಗೋ ಟು ದಟ್ ಕಾಲೇಜ್. ಸೊ ಒಂದು ಡೌಟ್ ಬರುತ್ತೆ ಇಲ್ಲಿ, ನಾನು ಫಸ್ಟ್ ರೌಂಡಲ್ಲಿ ಇವಾಗ ಏನು KA ಫೀಸ್ ಕಟ್ಟಿರ್ತೀನಲ್ಲ, ಮತ್ತೆ ನಾನು ಸೆಕೆಂಡ್ ರೌಂಡಲ್ಲಿ ಸಿಕ್ಕಿರುವಂಥ ಕಾಲೇಜ್ಗೂ ಫೀಸ್ ಕಟ್ಟಬೇಕು ಅಂತ ಅನ್ನೋಂಗಿದ್ರೆ ಇಲ್ಲ, ನೀವು ಒಂದ್ಸತಿ ಫೀಸ್ ಕಟ್ಟಿರೋ ಮುಗೀತು, ಆ ಫೀಸು ಅಲ್ಲಿಗೆ ಟ್ರಾನ್ಸ್ಫರ್ ಆಗುತ್ತೆ, ಯು ಡೋಂಟ್ ಹ್ಯಾವ್ ಟು ವರಿ ಅಬೌಟ್ ದಟ್. ಸೊ ದಟ್ ಈಸ್ ಚಾಯ್ಸ್ 2. ಚಾಯ್ಸ್ 3 ಅಂದ್ರೆ ಏನು, ಇವಾಗ ನಿಮಗೆ ಯಾವ ಕಾಲೇಜ್ ಸಿಕ್ಕಿದೆ. ಸೊ ಚಾಯ್ಸ್ 2 ಬಗ್ಗೆ ಇನ್ನೊಂದು ಅಪ್ಡೇಟ್ ಏನಪ್ಪ ಅಂದರೆ, ಇವಾಗ ಸಪೋಸ್ ನಿಮಗೆ 10 ಕಾಲೇಜ್ ಹಾಕಿದ್ರೆ ಅದರಲ್ಲಿ 3ನೇ ಕಾಲೇಜ್ ಸಿಕ್ಕಿದೆ ಅಂತ ಅನ್ಕೊಡ್ರಿ, ಥರ್ಡ್ ಪ್ರಿಫರೆನ್ಸ್. ಸೊ ಚಾಯ್ಸ್ 2 ಸೆಲೆಕ್ಟ್ ಮಾಡ್ಕೊಂಡು ಏನಾಗುತ್ತೆ, ನಿಮಗೆ ಥರ್ಡ್ ಕಾಲೇಜ್ ಏನಾಗುತ್ತೆ ಹೋಲ್ಡ್ ಆಗುತ್ತೆ. ಮೇಲ್ಗಡೆ ಇರೋ 2 ಕಾಲೇಜ್ ಅಂದರೆ ಚಾಯ್ಸ್ ಪ್ರಿಫರೆನ್ಸ್ 1, ಪ್ರಿಫರೆನ್ಸ್ 2 ಕಾಲೇಜ್, 2 ಕಾಲೇಜ್ ಓಪನ್ ಇರುತ್ತೆ. 3, 4, 5, 6, 7, 8, 9, 10 ಕೆಳಗಡೆ ಇರೋ ಕಾಲೇಜ್, ನಿಮಗೆ ಸಿಕ್ಕಿರುವಂತಹ ಕಾಲೇಜ್ಗಿಂತ ಕೆಳಗಡೆ ಇರೋ ಕಾಲೇಜು ಆಟೋಮೆಟಿಕ್ ಆಗಿ ಡಿಲೀಟ್ ಆಗಿರುತ್ತೆ. ಯು ಕಾಂಟ್ ಆ್ಯಡ್ ಎನಿ ಕಾಲೇಜ್, ಯಾವುದು ಕಾಲೇಜ್ನ ಆ್ಯಡ್ ಮಾಡಕ್ಕೆ ಬರೋಲ್ಲ ಸೆಕೆಂಡ್ ರೌಂಡಲ್ಲಿ, ರೈಟ್. ಸೊ ಬರೀ ನಿಮಗೆ ಗ್ರೇಟರ್ ಆಪ್ಷನ್ಸ್ ಅಂದರೆ ಪ್ರಿಫರೆನ್ಸ್ 1, ಪ್ರಿಫರೆನ್ಸ್ 2 ಅಷ್ಟೇ ಓಪನ್ ಇರುತ್ತೆ. ದಟ್ ಈಸ್ ಅಬೌಟ್ ಚಾಯ್ಸ್ 2. ಚಾಯ್ಸ್ 3 ಅಂದ್ರೆ ಏನು, ವೆರಿ ಸಿಂಪಲ್. ಇವಾಗ ಒಂದು ಕಾಲೇಜ್ ಸಿಕ್ಕಿದೆ ನಿಮಗೆ, ಆ ಕಾಲೇಜ್ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ, ನೀವೇನು ಮಾಡಬೇಕು, ಇವಾಗ ಆ ಕಾಲೇಜ್ನ ಕ್ಯಾನ್ಸಲ್ ಮಾಡಿಕೊಂಡು ನೀವೇನು ಮಾಡೋದು ಸೆಕೆಂಡ್ ರೌಂಡಿಗೆ ಹೋಗ್ಬೋದು. ಅಂದರೆ ಆ ಕಾಲೇಜ್ ಸೀಟ್ನ ನೀವು ಸರೆಂಡರ್ ಮಾಡ್ತಾರೆ, ಯಾರಿಗೆ, ಗೌರ್ಮೆಂಟ್ಗೆ ಸರೆಂಡರ್ ಮಾಡ್ತೀರಾ. ಸಪೋಸ್ 10 ಕಾಲೇಜ್ ಹಾಕಿದರೆ ಅದರಲ್ಲಿ 4ನೇ ಕಾಲೇಜ್ ನಿಮಗೆ ಅಲಾಟ್ ಆಗಿದೆ, ನೀವೇನು ಮಾಡ್ತೀರಾ, ಚಾಯ್ಸ್ 3 ತೊಗೊಂಡು ಆ 4ನೇ ಕಾಲೇಜ್ನ ಕ್ಯಾನ್ಸಲ್ ಮಾಡಿ ಸೀಟ್ನ ಸರೆಂಡರ್ ಮಾಡ್ತೀರಾ. ಇವಾಗ ಏನಾಗುತ್ತೆ, ನಿಮಗೆ ಮೇಲ್ಗಡೆ ಇರುವಂತಹ 3 ಆಪ್ಷನ್ ಮತ್ತು ಕೆಳಗಡೆ ಇರುವಂತಹ 5, 6, 7, 8, 9, 10 ಕೆಳಗಡೆ ಇರೋ ಆಪ್ಷನ್ಸ್ ಎಲ್ಲ ಓಪನ್ ಇರುತ್ತೆ. ಒಂದು ಕಾಲೇಜು ಕ್ಯಾನ್ಸಲ್ ಆಗುತ್ತೆ, ನಿಮಗೆ 9 ಕಾಲೇಜಸ್ ಪೂಲಲ್ಲಿ ಇರುತ್ತೆ, 9 ಕಾಲೇಜ್ಗೆ ನೀವು ಪಾರ್ಟಿಸಿಪೇಟ್ ಮಾಡ್ಬೋದು. ಇಲ್ಲೂ ಕೂಡ ನಿಮ್ಗೆ ಯಾವುದೇ ಕಾಲೇಜನ್ನು ಹೊಸದಾಗಿ ಆ್ಯಡ್ ಮಾಡೋಕ್ಕೆ ಬರೋಲ್ಲ, ಎಕ್ಸೆಪ್ಟ್
ಸೀಟ್ ಮ್ಯಾಟ್ರಿಕ್ಸಲ್ಲಿ ಕೆಲವೊಂದು ಕಾಲೇಜ್ಗಳು ಹೊಸದಾಗಿ ಬಂದಿರುತ್ತೆ ಸೆಕೆಂಡ್ ರೌಂಡ್ಗೆ, ಆ ಕಾಲೇಜ್ ಸೀಟ್ಗಳನ್ನ ಹೊರತುಪಡಿಸಿ ಹೊಸದಾಗಿ ಮತ್ತೆ ಯಾವುದೋ ಆಪ್ಷನ್ ಎಂಟ್ರಿಯನ್ನು ಮಾಡೋಕ್ಕೆ ಬರೋದಿಲ್ಲ. 9 ಕಾಲೇಜ್ ಓಪನ್ ಇರುತ್ತೆ, ರೈಟ್. ಸೊ ದಟ್ ಇಸ್ ಅಬೌಟ್ ದ ಚಾಯ್ಸ್ 3. ಚಾಯ್ಸ್ 4 ಅಂದರೆ ಏನು, ವೆರಿ ಸಿಂಪಲ್. ಇವಾಗ ಸಿಕ್ಕಿರುವಂಥ ಸೀಟ್ ನಿಮಗೆ ಇಷ್ಟ ಆಗಿಲ್ಲ, ಇವಾಗ ವಾಂಟ್ ಟು ಕ್ಯಾನ್ಸಲ್ ದ್ಯಾಟ್, ಕ್ಯಾನ್ಸಲ್ ಮಾಡಿಕೊಂಡು ಸೆಕೆಂಡ್ ರೌಂಡಿಗೆ ಹೋಗಿ ಕ್ಯಾನ್ಸಲ್ ಮಾಡಿಕೊಂಡು ಯು ವಿಲ್ ಎಕ್ಸಿಟ್ ಫ್ರಮ್ ದ PGCET ಆಪ್ಷನ್ ಎಂಟ್ರಿ, ರೈಟ್. ಸೊ ದಿಸ್ ಆಲ್ ಅಬೌಟ್ ದ ಚಾಯ್ಸಸ್. ನಾನು ಎಲ್ಲರಿಗೂ ಸಜೆಸ್ಟ್ ಮಾಡೋದೇನಪ್ಪ, ಐದರ್ ಚಾಯ್ಸ್ 1, ಚಾಯ್ಸ್ 2 ಯಾವತ್ತೂ ಕೂಡ ಸೇಫರ್ ಸೈಡ್ ಆಗಿರುತ್ತೆ. ನಿಮಗೆ ಕಾಲೇಜ್ ಅಲಾಟ್ಮೆಂಟ್ ಆಗುವಂಥ ಚಾನ್ಸ್ ಇರುತ್ತೆ, ಅಥವಾ ಕಾಲೇಜ್ ಸಿಕ್ಕಿರುವಂಥ ಕಾಲೇಜ್ ಸಿಗುವಂಥ ಚಾನ್ಸ್ ಇರುತ್ತೆ. ಬಟ್ ಚಾಯ್ಸ್ 3 ಇಸ್ ಆಲ್ವೇಸ್ ರಿಸ್ಕಿ, ಬಿಕಾಸ್ ಫಸ್ಟ್ ರೌಂಡ್ಗಿಂತ ಸೆಕೆಂಡ್ ರೌಂಡಲ್ಲಿ ನಂಬರ್ ಆಫ್ ಸೀಟ್ಸ್ ಕಮ್ಮಿ ಆಗಿಬಿಡುತ್ತೆ. ಯಾಕಂದರೆ ಚಾಯ್ಸ್ 1, ಚಾಯ್ಸ್ 2 ತೊಗೊಂಡು ಸ್ಟೂಡೆಂಟ್ಸು ಕಾಲೇಜ್ ಹೋಗಿ ಅಡ್ಮಿಷನ್ ಮಾಡ್ಕೊಂಡಿರ್ತಾರೆ. ಸೊ ಈಗ ಸಪೋಸ್ ಫಸ್ಟ್ ರೌಂಡಲ್ಲಿ ಟೋಟಲ್ ನಂಬರ್ ಆಫ್ ಸೀಟ್ಸು 4,000 ಸೀಟ್ಸ್ ಇತ್ತು ಅಂದರೆ ಸೆಕೆಂಡ್ ರೌಂಡಿಗೆ ಬಂದಾಗ ಅದು 1,000 ಸೀಟ್ ಆಗ್ಬೋದು, ಅಥವಾ 500 ಸೀಟ್ ಅಷ್ಟೇ ಆಗಿ ಉಳಿಬೋದು. 3,500 ಸೀಟು ಆಲ್ರೆಡಿ ಅಲಾಟ್ಮೆಂಟ್ ಆಗಿಬಿಡುತ್ತೆ. ಸೊ ಹಾಗಾಗಿ ಚಾಯ್ಸ್ 3 ಸ್ವಲ್ಪ ರಿಸ್ಕಿ ಆಗಿರುತ್ತೆ. ಯಾರಿಗೆ ತುಂಬ ಕಾನ್ಫಿಡೆನ್ಸ್ ಇದೆ, ಡೆಫಿನೆಟ್ಲಿ ಐ ವಿಲ್ ಗೆಟ್ ದಟ್ ಕಾಲೇಜ್ ಅಂತ ನಿಮ್ಗೆ ಅನಿಸಿದ್ರೆ, ಈ ಕಟ್ ಆಫ್ ಯಾವುದು ಫಸ್ಟ್ ರೌಂಡ್ ಕಟ್ ಆಫ್ ನೋಡಿಕೊಂಡು ನಿಮ್ಗೆ ಸಿಗ್ಬೋದು ಅಂತ ನಿಮ್ಗೆ ಅನಿಸಿದ್ರೆ ಮಾತ್ರ ಚಾಯ್ಸ್ 3ಗೆ ಹೋಗ್ರಿ. ಐ ಪರ್ಸನಲಿ ಡೋಂಟ್ ರೆಕಮೆಂಡ್ ಚಾಯ್ಸ್ 3. ಯೂಶಲಿ ನಿಮಗೆ ಲೈಕ್ ಇಫ್ ಯು ಆರ್ ಕಾನ್ಫಿಡೆಂಟ್ ಇನಫ್, ನನಗೆ ಆ ಕಾಲೇಜ್ ಬೇಕೇ ಬೇಕು, ಸಿಕ್ಕೇ ಸಿಗುತ್ತೆ, ಐ ಆಮ್ ವೆರಿ ಕಾನ್ಫಿಡೆಂಟ್ ಇನಫ್ ಅಂದರೆ ಮಾತ್ರ ಚಾಯ್ಸ್ 3ಗೆ ಹೋಗ್ರಿ. ಇಲ್ಲಾಂದರೆ ಚಾಯ್ಸ್ 2, ಚಾಯ್ಸ್ 1 ನೋಡ್ಕೊಂಡ್ರೆ ಒಳ್ಳೇದಾಗುತ್ತೆ, ರೈಟ್. ಸೊ ಈಗ ಏನಾಗುತ್ತೆ, ತುಂಬ ಜನ ಸ್ಟೂಡೆಂಟ್ಸ್ಗೆ ಯಾವುದು ಕಾಲೇಜ್ ಕೂಡ ಅಲಾಟ್ಮೆಂಟ್ ಆಗಿಲ್ಲ. ನಿಮ್ದೇನು ಪರಿಸ್ಥಿತಿ, ವಾಟ್ ಯು ಹ್ಯಾವ್ ಟು ಡೂ? ಸೊ ಯಾವುದು ಕಾಲೇಜ್ ಅಲಾಟ್ಮೆಂಟ್ ಆಗಿಲ್ಲ ಅಂದರೆ ನಿಮಗೆ ನೆಕ್ಸ್ಟು KE ಎದುರು ನೋಟಿಫಿಕೇಶನ್ ಬಿಡ್ತಾರೆ, ನೀವು ಡೈರೆಕ್ಟಾಗಿ ಸೆಕೆಂಡ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡಬಹುದು. ಸಪೋಸ್ ಈ ಒಂದು 20 ಕಾಲೇಜ್ ಹಾಕಿದ್ರೆ 20 ಕಾಲೇಜಲ್ಲಿ ಯಾವುದೂ ಕಾಲೇಜ್ ನಿಮ್ಗೆ ಅಲಾಟ್ಮೆಂಟ್ ಆಗಿಲ್ಲ ಅಂದರೆ ಸೆಕೆಂಡ್ ರೌಂಡಲ್ಲಿ ನೀವು ಆಟೋಮೆಟಿಕ್ಕಾಗಿ ಪಾರ್ಟಿಸಿಪೇಟ್ ಮಾಡ್ಬೋದು. ಅಲ್ಲಿ ಕಾಲೇಜ್ ಸಿಗುವಂಥ ಚಾನ್ಸಸ್ ಇರುತ್ತೆ. ಯು ಡೋಂಟ್ ಹ್ಯಾವ್ ಟು ವರಿ, ಡೋಂಟ್ ಗೆಟ್ ಪ್ಯಾನಿಕ್ ಆಗೋ ನೆಸೆಸಿಟಿ ಇಲ್ಲ, ಬಿಕಾಸ್ ನಿಮಗೆ ಯಾವ ಕಾಲೇಜು ಅಲಾಟ್ಮೆಂಟ್ ಆಗಿಲ್ಲ ಅನ್ನೋ ಕಾರಣಕ್ಕೋಸ್ಕರ. ಡೋಂಟ್ ವರಿ, ನೀವು ಸೆಕೆಂಡ್ ರೌಂಡಲ್ಲಿ ಕೂಡ ನಿಮಗೆ ಚಾನ್ಸ್ ಇರುತ್ತೆ, ಅಲ್ಲೂ ಕೂಡ ಕಾಲೇಜ್ ಅಲಾಟ್ಮೆಂಟ್ ಆಗುತ್ತೆ. ಅದ್ರ ಬಗ್ಗೆ ಹೆದರುವಂಥ ನೆಸೆಸಿಟಿ ಯಾವುದೂ ಇಲ್ಲ, ರೈಟ್. ಸೊ ಸೆಕೆಂಡ್ ರೌಂಡ್ ಹೋಗೋರು ಕೂಡ ನೀವೇನು ನೋಡಬೇಕು, ಈ ಒಂದು ಕಟ್ ಆಫ್ ನೋಡಿಕೊಂಡು ಸ್ವಲ್ಪ ಹೋಮ್ವರ್ಕ್ ಮಾಡ್ಕೊಡ್ರಿ. ಸೊ ಐ ಥಿಂಕ್ 95% ಸ್ಟೂಡೆಂಟ್ಗೆಲ್ಲ ಕೂಡ ನಿಮಗೆ ಬೇಕಾಗಿರುವಂತಹ ಕಾಲೇಜ್ಗಳು ಸಿಕ್ಕಿದ್ದಾವೆ. ಕೆಲವೊಂದಿಷ್ಟು ಜನ ಸ್ಟೂಡೆಂಟ್ಸ್ಗಳಿಗೆ ನನಗೆ ಇನ್ನೂ ಬೆಟರ್ ಆಪ್ಷನ್ಸ್ ಬೇಕಾಗಿದೆ ಅಂತ ಕೂಡ ಅನಿಸಿದೆ. ಕೆಲವೊಂದಿಷ್ಟು ಜನ ಸ್ಟೂಡೆಂಟ್ಸ್ಗೆ ಯಾವುದು ಕಾಲೇಜ್ ಕೂಡ ಅಲಾಟ್ ಆಗಿಲ್ಲ. ಯು ಡೋಂಟ್ ಹ್ಯಾವ್ ಟು ವರಿ, ಸೆಕೆಂಡ್ ರೌಂಡ್ ಇನ್ನೂ ಕೂಡ ಇದೆ, ತಲೆ ಕೆಡಿಸ್ಕೊಬೇಡ್ರಿ, ಸಿಗುತ್ತೆ ಎಲ್ಲರೂ ಕೂಡ ಕಾಲೇಜು. ಆ್ಯಂಡ್ ತುಂಬ ಜನ ಸ್ಟೂಡೆಂಟ್ಸು ಥರ್ಡ್ ರೌಂಡ್ ಸಿಗುತ್ತೆ, ಥರ್ಡ್ ರೌಂಡ್ ಇರುತ್ತೆ ಅನ್ಕೊಂಡಿದ್ರೆ ಥರ್ಡ್ ರೌಂಡ್ ಆಗುತ್ತೆ ಅಂತ ದರ್ ಇಸ್ ನೋ ಕನ್ಫರ್ಮಿಟಿ ಇರೋಲ್ಲ. ಪ್ರತಿ ವರ್ಷ ಕೂಡ ಅದು ಅವೈಲೇಬಿಲಿಟಿ ಆಫ್ ಸೀಟ್ ಆ್ಯಂಡ್ ಸ್ಟೂಡೆಂಟ್ಸ್ದು ಡಿಮಾಂಡ್ ಮೇಲೆ ಮಾತ್ರ ಥರ್ಡ್ ರೌಂಡ್ ಆಗುತ್ತೆ. ಬಿಕಾಸ್ 2024ರಲ್ಲಿ ಯಾವುದೇ ಥರ್ಡ್ ರೌಂಡ್ ಕೂಡ ಆಗಿಲ್ಲ, ರೈಟ್. ಆಲ್ಮೋಸ್ಟ್ 2 ರೌಂಡಲ್ಲಿ ಮುಗಿಯುತ್ತೆ ಅಂತ ನನಗೆ ಅನಿಸುತ್ತೆ, ನೋಡೋಣ. ಸೊ ನೆಕ್ಸ್ಟ್ ಅಪ್ಡೇಟ್ ಬಂದರೆ ನಾನು ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ಸೊ ಇವಾಗ ಫಸ್ಟ್ ರೌಂಡ್ ರಿಯಲ್ ಅಲಾಟ್ಮೆಂಟ್ ಆಗಿದೆ, ಹೋಗಿ ಬೇಗ ನಿಮ್ಮ ಕಾಲೇಜ್ಗಳನ್ನ ಸೆಲೆಕ್ಟ್ ಮಾಡ್ಕೊಂಡ್ರಿ. ಸೊ ನೆಕ್ಸ್ಟ್ ನಾಳೆ ಬೆಳಗ್ಗೆ 10:30 ಅಥವಾ 11 ಗಂಟೆಗೆ ನಾನು ಲೈವ್ ಕ್ಲಾಸ್ ಮಾಡ್ತೀನಿ. ನಿಮ್ಗೆ ಏನೇನು ಡೌಟ್ಸ್ ಇರುತ್ತೆ ಐ ಜಸ್ಟ್ ಟೇಕ್ ಲೈವ್ ತೊಗೊಂಡು ಐ ಜಸ್ಟ್ ಕ್ಲಾರಿಫೈ ಆಲ್ ಯುವರ್ ಡೌಟ್ಸ್. ನಿಮ್ಮೆಲ್ಲ ಡೌಟ್ಸ್ನ ಕ್ಲಾರಿಫೈ ಮಾಡ್ತೀನಿ. ನಿಮ್ಮ ಫ್ರೆಂಡ್ಸ್ಗೆ ಎಲ್ಲರಿಗೂ ಕೂಡ ಹೇಳ್ರಿ, 10:30 ಅಥವಾ 11 ಗಂಟೆಗೆ ಲೈವ್ ಇರುತ್ತೆ ಧ್ರುವಿಕ್ ಅಕಾಡೆಮಿ ಯೂಟ್ಯೂಬ್ ಚಾನಲಲ್ಲಿ. ಐ ಜಸ್ಟ್ ಟೇಕ್ ದ ಲೈವ್. ನಾನು ನಾಳೆ ಮತ್ತೆ ಒಂದ್ಸರಿ ಚಾಯ್ಸ್ ಎಂಟ್ರೀಸ್ ಬಗ್ಗೆ ನಿಮಗೆ ಎಕ್ಸ್ಪ್ಲೇನ್ ಮಾಡಿ ಕೊಡ್ತೀನಿ. ಯು ಡೋಂಟ್ ಹ್ಯಾವ್ ಟು ವರಿ ಅಬೌಟ್ ದಟ್, ರೈಟ್, ಫೈನ್. ಸೊ ಥ್ಯಾಂಕ್ ಯು ಸೋ ಮಚ್. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿತ್ತು, ಹೆಲ್ಪ್ ಆಗಿತ್ತು ಅಂದರೆ ಡೆಫಿನೆಟ್ಲಿ ಲೈಕ್ ಮಾಡ್ಕೊಡ್ರಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಚಾನಲ್ನ. ನೆಕ್ಸ್ಟ್ ಅಪ್ಡೇಟ್ಗೋಸ್ಕರ ವೇಟ್ ಮಾಡ್ತಾರೆ. ಡೆಫಿನೆಟ್ಲಿ ಟುಮಾರೋ ಐ ವಿಲ್ ಜಸ್ಟ್ ಮೇಕ್ ದ ಲೈವ್ ಆ್ಯಂಡ್ ಐ ವಿಲ್ ಜಸ್ಟ್ ಕ್ಲಾರಿಫೈ ಆಲ್ ಯುವರ್ ಡೌಟ್ಸ್, ರೈಟ್. ಥ್ಯಾಂಕ್ ಯು ಸೋ ಮಚ್ ಎವ್ರಿವನ್, ಆಲ್ ದ ಬೆಸ್ಟ್.